ಮಕ್ಕಳಲ್ಲಿ ಡೆಂಗು ಜ್ವರ ಬರದೇ ಇರೋಕೆ ಹಾಗೂ ಮುನ್ನೆಚ್ಚರಿಕೆಯ ಕ್ರಮವಾಗಿ ಫಾಲೋ ಮಾಡಬೇಕಿರೋ 10 ಸ್ಟೆಪ್ಸ್ ತಿಳ್ಕೊಳ್ಳೋಣ. 6 to 8 ಸ್ಟೆಪ್ಸ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ಒನ್, ಮಳೆಗಾಲದಲ್ಲಿ ಸೊಳ್ಳೆಯ ಹಾವಳಿ ಜಾಸ್ತಿ. ಈ ಸೊಳ್ಳೆಗಳು ಕಚ್ಚದೇ ಇರೋ ಥರ ಮಕ್ಕಳಿಗೆ ಫುಲ್ ಸ್ಲೀವ್ ಶರ್ಟ್ ಅಂದರೆ ಉದ್ದ ತೋಳಿನ ಶರ್ಟ್ ಅನ್ನು ತೊಡಿಸಿ ಹಾಗೂ ಪ್ಯಾಂಟನ್ನು ಹಾಕಿ. ಸೆಕೆಂಡ್ ಒನ್, ಮಕ್ಕಳಿಗೆ ಲೈಟ್ ಕಲರ್ ಡ್ರೆಸ್ಸಸ್ನ ಹಾಕಿ ಡಾರ್ಕ್ ಕಲರ್ ಹಾಕಬೇಡಿ. ಡಾರ್ಕ್ ಕಲರ್ಸ್ಗೆ ಸೊಳ್ಳೆಗಳು ಆಕರ್ಷಿತಗೊಳ್ತವೆ ಹಾಗೂ ಮಾಸ್ಕಿಟೋ ಬೈಟ್ ಚಾನ್ಸಸ್ ಜಾಸ್ತಿ. ಥರ್ಡ್ ಒನ್, ಸೊಳ್ಳೆಗಳು ಮನೆಯೊಳಗೆ ಬರದೇ ಇರೋ ಥರ ಸಂಜೆ 5 ರಿಂದ 7 ಗಂಟೆ ಟೈಮಲ್ಲಿ ಮನೆಯ ಬಾಗಿಲನ್ನು ಹಾಗೂ ಕಿಟಕಿನ ಹಾಕೊಳ್ಳೋದು ಬೆಟರ್. ಸಂಜೆ ಮೆಶ್ ಡೋರ್ ಇದ್ರೆ ವೆಂಟಿಲೇಷನ್ಗೆ ಇನ್ನೂ ಬೆಟರ್. ಫೋರ್ತ್ ಒನ್, ಮಕ್ಕಳು ಸಂಜೆ 5 ರಿಂದ 7 ಗಂಟೆ ಟೈಮಲ್ಲಿ ಹೊರಗಡೆ ಆಡೋಕೆ ಹೋದ್ರೆ ಅವರ ಡ್ರೆಸ್ ಮೇಲೆ ಮಾಸ್ಕಿಟೋ ರಿಪೆಲೆಂಟ್ ರೋಲನ್ನು ಹಚ್ಚಿ ಕಳಿಸಿ. ಫಿಫ್ತ್ ಒನ್, ಸೊಳ್ಳೆಗಳು ನಿಂತ ನೀರಲ್ಲೇ ಹುಟ್ಕೊಳ್ಳೋದು, ಹಾಗಾಗಿ ಮನೆಯ ಸುತ್ತಮುತ್ತ ನೀರು ನಿಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಸಿಕ್ಸ್ತ್ ಒನ್, ಮನೆಯಲ್ಲಿ ಆಲ್ ಔಟ್, ಗುಡ್ ನೈಟ್ ಅಥವಾ ಇತರೆ ಲಿಕ್ವಿಡೇಟರ್ ಅಥವಾ ವೇಪರೈಸರ್ಗಳನ್ನು ಬಳಸೋದೇ ಆದರೆ 2-3 ಅವರ್ಸ್ ಹಾಕಿ ನಂತರ ಆಫ್ ಮಾಡ್ಕೊಂಬಿಡಿ ಹಾಗೂ ಆ ರೂಮಿನ ಬಾಗಿಲನ್ನು ಹಾಕ್ಕೊಂಡು ಕಿಟಕಿನ ಮೆಶ್ ಡೋರ್ ಹಾಕಿ ಓಪನ್ ಇಟ್ಕೊಳ್ಳಿ, ಬಿಕಾಸ್ ವೆಂಟಿಲೇಷನ್ ಇಂಪಾರ್ಟೆಂಟ್. ಸೆವೆಂತ್ ಒನ್ ತುಂಬ ಇಂಪಾರ್ಟೆಂಟ್, ಮಕ್ಕಳಲ್ಲಿ ಎಸ್ಪೆಷಲಿ 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿರೋ ಮಕ್ಕಳು ಇರುವಾಗ ಮಾಸ್ಕಿಟೋ ನೆಟ್ಸ್ ಅಂದರೆ ಸೊಳ್ಳೆ ಪರದೆಯನ್ನು ಬಳಸೋದೇ ಬೆಸ್ಟ್, ಬಿಕಾಸ್ ದಟ್ ಇಸ್ 100% ಪ್ರೊಟೆಕ್ಟಿವ್, 0% ಸೈಡ್ ಎಫೆಕ್ಟ್ಸ್. ಏಯ್ತ್ ಒನ್, ಮಳೆಗಾಲದಲ್ಲಿ 2 ದಿನ ಮೇಲ್ಪಟ್ಟಾದ ಜ್ವರ ಇದ್ದರೆ ಸೆಲ್ಫ್ ಮೆಡಿಕೇಟ್ ಮಾಡಿಕೊಂಡು ಮನೆಯಲ್ಲೇ ಔಷಧಿ ಹಾಕ್ಕೊಂಡು ಲೇಟ್ ಮಾಡ್ಕೋಬೇಡಿ, ಹತ್ತಿರದ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ. ನೈನ್ತ್, ಮಗುವಿಗೆ ಜ್ವರ ಇದ್ದಾಗ ಹೆಚ್ಚಾಗಿ ನೀರನ್ನು ಕುಡಿಯೋದಕ್ಕೆ ಎಂಕರೇಜ್ ಮಾಡಿ, ಏಕೆಂದರೆ ವೈರಲ್ ಫೀವರ್ಸಲ್ಲಿ ಮಗುವಿನ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. 10th ಒನ್, ಮಗುವಿಗೆ ಜ್ವರದ ಜೊತೆ ಮೈಕೈ ನೋವು, ತಲೆನೋವು, ಕಣ್ಣು ನೋವು, ಹೊಟ್ಟೆ ನೋವು ಅಥವಾ ವಾಂತಿ ಇದ್ದು ಕೆಲವು ಸಲ ವಾಂತಿ, ಬೇದಿ ಅಥವಾ ಒಸಡಿನಲ್ಲಿ ರಕ್ತ ಕಾಣಿಸ್ಕೊಂಡ್ರೆ ಆ ಥರ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ, ವೈದ್ಯರ ಸಲಹೆಯನ್ನು ತುರ್ತಾಗಿ ಪಡೆದುಕೊಳ್ಳಿ. ನಿಮ್ಮ ಮಕ್ಕಳನ್ನು ಸೊಳ್ಳೆಯಿಂದ ರಕ್ಷಿಸಿಕೊಳ್ಳಿ, ಡೆಂಗು ಬರದಂತೆ ಕಾಪಾಡಿ.